ಕರುಣಿಗಳ ರಸನೆ ಕಾಮಿತ ಫಲದನೆ ಕರಿರಾಜನ ಭೀಕರ ಹರ ವೆಂಕಟಗಿರಿರಾಜ ಚಿತ್ತ ಉದಾರಾಜಿಯ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಹರಿ ಓಂ. ಸುಜ್ಞಾನಂ ವಾಹಿನಿಯ ಎಲ್ಲ ಸಜ್ಜನ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳೇ ಅಂತಲೇ ಪ್ರಸಿದ್ಧರಾದ ಮಂತ್ರಾಲಯ ಪ್ರಭುಗಳು ಅವತಾರ ಮಾಡಿದ ಪರ್ವಕಾಲ ಇದು. ಎಲ್ಲ ಸಾಧಕ ಜೀವರು ನಮ್ಮ ಉದ್ಧಾರಕರು ಯಾವಾಗ ಬರ್ತಾರೆ ಅಂತ ಕಾಯುವ ಪರ್ವಕಾಲದಲ್ಲಿ ಧರೆಗಿಳಿದ ದಿವ್ಯ ಚೇತನ ನಮ್ಮ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು. ಆ ಮಹನೀಯರ ಅವತಾರಕ್ಕೆ ಕಾರಣವಾದ ಪ್ರಸಂಗಗಳನ್ನು ಶ್ರೀಮದ್ ರಾಘವೇಂದ್ರ ವಿಜಯ ಉಲ್ಲೇಖ ಮಾಡುವ ಕ್ರಮ ಹೀಗಿದೆ. ತಿಮ್ಮಣ್ಣ ಭಟ್ಟರಿಗೆ ಇಬ್ಬರು ಮಕ್ಕಳಿದ್ದರು. ವೆಂಕಟಾಂಬ ಅಂತ ಮಗಳು, ಗುರುರಾಜ ಅಂತ ಮಗ. ಗುರುರಾಜಾಚಾರ್ಯರು, ವೆಂಕಟಾಂಬ ಅಂತ. ಎರಡು ಹೆಣ್ಣುಮಕ್ಕಳಿದ್ದಾಗ ಮತ್ತೊಬ್ಬ ಮಗನನ್ನು ಪಡೆಯುವ ಬಯಕೆಯಿಂದ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಅವರಿಗೆ ಹೊಳೆದ ವಿಷಯ ಏನು ಅಂದರೆ ಕುಲಸ್ವಾಮಿಯಾದ ವೆಂಕಟೇಶ್ವರನನ್ನು ಸೇವೆ ಮಾಡೋದು ಅಂತ ಮುಖ್ಯವಾಗಿ ತೋರಿತು. ಅವರ ಮನೆ ದೇವರು ತಿರುಪತಿಯ ತಿಮ್ಮಪ್ಪ. ಶ್ರೀವೆಂಕಟಲಸಚ್ಚೈಲವಾಸೀ ದಾಸೀಕೃತಾಮರಃ ಛಾಯಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ವೆಂಕಪ್ಪ ಹೇಗಿದ್ದಾನೆ ಅಂತಂದರೆ, ತಿರುಪತಿಯ ಬೆಟ್ಟದ ಮೇಲ್ಗಡೆ ತಿರುಮಲೆಯಲ್ಲಿ ಎತ್ತರವಾಗಿ ನಿಂತಿದ್ದಾನಂತೆ. ಭವ್ಯಾಕಾರದ ರೂಪ ಅದು. ಅಂಥ ತಿರುಪತಿಯ ತಿಮ್ಮಪ್ಪ ಮೇಲ್ಗಡೆ ನಿಂತಾಗ ಹೇಗಿದ್ದಾನೆ ಅಂದರೆ ಮಹಾಕಲ್ಪವೃಕ್ಷ ಇದ್ದಂಗೆ. ಕಲ್ಪವೃಕ್ಷಕ್ಕೂ ತಾತ ಅವನು. ಅಂಥ ಕಲ್ಪವೃಕ್ಷನ ಸೃಷ್ಟಿ ಮಾಡಿದ ಮಹಾನುಭಾವ. ಆ ತಿಮ್ಮಪ್ಪನ ನೆರಳಲ್ಲೇ ಎಲ್ಲರೂ ಕೂಡ ಆಶ್ರಯವನ್ನು ಪಡೆದಿರತಕ್ಕಂಥ ಮಹಾನುಭಾವರಂದರೆ ಬರೀ ಮನುಷ್ಯರಲ್ಲ, ದೇವಾನುದೇವತೆಗಳೇ, ಅಂಥ ಅಮರರೇ ದಾಸರಾಗಿದ್ದು ಸೇವೆ ಮಾಡ್ತಾ ಇದ್ದಾರೆ. ಅಂಥ ತಿಮ್ಮಪ್ಪ ಅನ್ನುವ ಕಲ್ಪವೃಕ್ಷ ನಮ್ಮನ್ನೆಲ್ಲ ಸಲಹಲಿ ಅಂತ, ನಾವು ಇಷ್ಟಪಟ್ಟ ಸಾತ್ವಿಕ ಬಯಕೆಗಳನ್ನು ಈಡೇರಿಸಲಿ ಅಂತ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಆ ತಿಮ್ಮಪ್ಪನ ಸೇವೆಗೆ ಅಂತ ನಮ್ಮ ವೀಣಾ ತಿಮ್ಮಣ್ಣ ಭಟ್ರು ಆಲೋಚನೆ ಮಾಡಿ ತಮ್ಮ ಧರ್ಮಪತ್ನಿ ಗೋಪೆಮ್ಮನವರ ಹತ್ರ ತಿಳಿಸಿ ತಿರುಪತಿ ಶ್ರೀನಿವಾಸ ದೇವರ ಸೇವೆಗೆ ಅಂತ ಹೊರಟ್ರಂತೆ. ಕುಲಸ್ವಾಮಿಯ ಸೇವೆಗೆ ಸಕುಟುಂಬರಾಗಿ ಹೋಗಿ ಪ್ರತಿನಿತ್ಯ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದು, ಆಮೇಲೆ ವರಾಹದೇವರ ದರ್ಶನ ಬೇಡಿ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ಶ್ರೀನಿವಾಸ ದೇವರ ಸನ್ನಿಧಿಗೆ ಬರಬೇಕಂತೆ. ಅಲ್ಲಿ ತಿಮ್ಮಪ್ಪ ನಿಂತಿದ್ದಾನೆ. ಎಂಥ ತಿಮ್ಮಪ್ಪ ಅವನು! ಕರುಣಿಗಳ ರಸನೆ ಕಾಮಿತ ಫಲದನೆ ಕರಿರಾಜನ ಭೀಕರ ಹರ ವೆಂಕಟಗಿರಿರಾಜ ಚಿತ್ತ ಉದಾರಾಜಿಯ. ವಿಜಯರಾರ್ ಹೇಳ್ತಾರೆ, ಕರುಣಿಗಳ ಅರಸನೆ ಕಾಮಿತ ಫಲದನೆ ಕರಿರಾಜನ ಭೀಕರ ಹರ ವೆಂಕಟಗಿರಿರಾಜ ಚಿತ್ತ ಉದಾರ ಜೀಯ ಅಂತ. ಕರುಣಿಗಳಿಗೆ ಅರಸ. ಕರುಣೆ ಮಾಡಬೇಕು ಅಂದರೆ ತಿಮ್ಮಪ್ಪ ನೋಡಿ ಕಲಿಬೇಕಂತೆ. ಯಾರಾದರೂ ಇನ್ನೊಬ್ಬರ ಮೇಲೆ ಅನುಗ್ರಹ ಮಾಡಬೇಕು ಅಂದರೆ ತಿಮ್ಮಪ್ಪ ನೋಡಿ ಕಲಿಬೇಕು. ಕೇಳಿದ್ದನ್ನೆಲ್ಲ ಕೊಡುವ ಕಲ್ಪವೃಕ್ಷ. ಅಂಥ ಆನೆ ಬಂದು ಆರ್ತನಾದ ಮಾಡಿದರೆ ಕರಿರಾಜನ ಭೀಕರ ಹರ, ಭಯಂಕರವಾದ ಆ ಮೊಸಳೆಯ ಕಡಿತದಿಂದ ಬಿಡಿಸಿ ಉದ್ಧಾರ ಮಾಡಿದವನು ಇದೇ ವರದರಾಜನ ತಿರುಪತಿಯ ತಿಮ್ಮಪ್ಪ ಅಂತ ಅವನ್ನ ಸ್ತೋತ್ರ ಮಾಡ್ತಾರೆ. ಅಂಥ ಕರುಣಿಗಳ ಒಳಗೆ ಅಗ್ರೇಸರನಾದ ತಿಮ್ಮಪ್ಪನ ಸೇವೆಗೆ ಅಂತ ಬಂದಿದ್ದಾರೆ. ಬಂದಾಗ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನಾದಿಗಳನ್ನು ಮಾಡಿ ವರಾಹದೇವರು ಮುಖ್ಯ ಪ್ರಾಣನ ದರ್ಶನ ಮಾಡಿ ತಿಮ್ಮಪ್ಪನ ಆ ರೂಪವನ್ನು ದರ್ಶನ ಮಾಡ್ತಾ ಪ್ರತಿನಿತ್ಯ ಬೇಗ ಬಂದು ಅಲ್ಲಿ ಸರ್ವಮೂಲ ಗ್ರಂಥ ಪಾರಾಯಣ ಮಾಡ್ತಾಯಿದ್ರು. ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಪಾರಾಯಣ ಮಾಡಿ ಮಧ್ಯಾಹ್ನದವರೆಗೂ ಪಾರಾಯಣ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕಂತೆ. ಅವ್ರ ಮನೆಯವರು ಬಂದು ಆಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಸ್ತೋತ್ರಗಳು, ನರಹರಿತೀರ್ಥ ಶ್ರೀಪಾದರ ಕೀರ್ತನೆ, ಶ್ರೀಪಾದರಾಜರು, ವ್ಯಾಸರಾಜರು,
ಪುರಂದರದಾಸರು, ಕನಕದಾಸರಾಯರು, ವಾದಿರಾಜ ಪ್ರಭುಗಳು ಈ ಮುಂತಾದ ಅಪರೋಕ್ಷ ಜ್ಞಾನಿಗಳು ಮಾಡಿದ ಎಲ್ಲ ಪದ್ಯಗಳನ್ನು, ಸುಳಾದಿಗಳನ್ನು ಅವರ ಧರ್ಮಪತ್ನಿಯವರು ತಿಮ್ಮಪ್ಪನ ಸನ್ನಿಧಾನದಲ್ಲಿ ತಾವು ಹೇಳಬೇಕಂತೆ. ಅದರ ಜೊತೆಗೆ ಅವರ ಪಕ್ಕದಲ್ಲೇ ಕೂತು ಮಾರ್ಗದರ್ಶನ ಮಾಡುವಂತೆ ತಾವೆಲ್ಲ ಸಚ್ಚಾಸ್ತ್ರಗಳ ಪಾರಾಯಣ ಮಾಡ್ತಾಯಿದ್ರು. ಎಂಥ ತಪಸ್ಸು ನೋಡ್ರಿ ಇದು. ಒಳ್ಳೆ ಅನುಷ್ಠಾನಪರನಾದ ವ್ಯಕ್ತಿ ಅವತಾರ ಮಾಡಬೇಕು ಅಂದರೆ ಇಂಥ ತಪಸ್ಸು ಬೇಕು. ಹಾಗಾಗಿ ಅಂಥ ಸಾತ್ವಿಕ ಕಾರ್ಯವನ್ನು ತಾವು ಮಾಡ್ತಾ ಇದ್ದಾಗ ಇವರ ಭಕ್ತಿ, ಆ ಉದಾರ ಗುಣ, ತಿಮ್ಮಪ್ಪನಲ್ಲಿ ಸೇವೆಯನ್ನು ಮಾಡುವ ವಿಧಾನ, ಇದನ್ನೆಲ್ಲ ನೋಡಿ ಅಲ್ಲಿ ದೇವಸ್ಥಾನದ ಮಹಂತರು, ಧಾರ್ಮಿಕರಾದ ಸಜ್ಜನರೆಲ್ಲ ಬಂದು ಆಚಾರ್ಯಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರಂತೆ. ಆಚಾರ್ಯ, ತಾವು ಪ್ರತಿನಿತ್ಯ ತಿಮ್ಮಪ್ಪನ ಸೇವೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಆಗಾಗ ಶಾಸ್ತ್ರದ ವಾಕ್ಯಗಳನ್ನು ನೋಡ್ತಾ ನೋಡ್ತಾ ಶ್ರೀನಿವಾಸನ ಪೋಲ್ವ ಕರುಣಿಗಳೀನಳಿನ ಜಾಂಡದೊಳಗೆ ಕಾಣೆ ಅಂತಂದ ಹಾಗೆ ಇಂಥ ತಿಮ್ಮಪ್ಪನ ಕಾರುಣ್ಯವನ್ನು ಕ್ಷಣ ಕ್ಷಣದಲ್ಲೂ ನೆನೆದು ತಾವು ಕಣ್ಣೀರನ್ನು, ಆನಂದದ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ. ಹಾಗಾಗಿ ನಮಗೊಂದು ಆಸೆ ಇದೆ, ತಮ್ಮ ಬಾಯಿಂದ ಶ್ರೀಮದ್ ಭಾಗವತದ ಅನುವಾದವನ್ನು ನಾವು ಶ್ರವಣ ಮಾಡಬೇಕು. ತಾವು ಭಾಗವತ ಪ್ರವಚನ ಮಾಡಿರಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ, ಅದನ್ನು ನಾವು ಕೇಳಬೇಕು ಅಂತ ಆಸೆ ಆಗಿದೆ ಅಂತ ಬೇಡಿಕೊಂಡಾಗ ಇನ್ನೂ ಆನಂದ ಆಗೋಯ್ತು ಅವರಿಗೆ. ಪಂಗೂಪರಿ ಗಂಗಾ ಪ್ರವಾಹ ಅಂತ ಹೇಳ್ತಾರೆ. ಒಬ್ಬ ಕುಂಟ ಇದ್ದಲ್ಲಿಯೇ ಗಂಗಾ ಪ್ರವಾಹ ಅವನ ಮೈ ಮೇಲೆ ಬಂದು ಹರ್ಕೊಂಡು ಹೋದರೆ ಎಂಥ ಭಾಗ್ಯ ಒಂದು. ಹಾಗೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಸೇವೆ ಮಾಡ್ತೀನಿ, ಪಾರಾಯಣ ಮಾಡ್ತೀನಿ ಅಂತ ಬಂದವನಿಗೆ ತಿಮ್ಮಪ್ಪನ ಎದುರಿಗೆ ಸಾಕ್ಷಾತ್ ಅದೇ ಶ್ರೀನಿವಾಸ ವೇದವ್ಯಾಸ ರೂಪದಲ್ಲಿ ರಚನೆ ಮಾಡಿದ ಭಾಗವತದ ಅನುವಾದ ಮಾಡೋ ಭಾಗ್ಯ ಯಾರಿಗೆ ತಾನೇ ಸಿಗತ್ತೆ. ಅಂಥದ್ದನ್ನು ದೇವರೇ ಪ್ರೇರಣೆ ಮಾಡಿ ಅದೇ ದೇವಸ್ಥಾನದ ಮಹಾಂತರ ಮೂಲಕ ತಾನು ಹೇಳಿಸಿದ್ದಾನೆ ಅಂದರೆ ಕರುಣಿಗಳೊಳಗೆ ಅರಸ ಇವನು ಅಂತ ಅವನನ್ನು ಕ್ಷಣ ಕ್ಷಣದಲ್ಲಿ ಮನದಲ್ಲಿ ಧ್ಯಾನಿಸಿ ಭಾಗವತ ಕಥಾನುಸಂಧಾನಕ್ಕೆ ತೊಡಗಿದರು. ಪ್ರತಿನಿತ್ಯ ಪಾರಾಯಣ ಆದಮೇಲೆ ಭಾಗವತ ಕಥೆ ಹೇಳಬೇಕಂತೆ. 3-4 ತಾಸು ನಿರರ್ಗಳವಾದ ಅನುವಾದ. ಆಚಾರ್ಯರ ಕೂತರು ಅಂದರೆ ಅವರು ಬರೀ ಪ್ರವಚನ ಮಾಡೋ ಆಚಾರ್ಯರಲ್ಲ, ಅವರ ಕಂಠ ವೀಣಾಚಾರ್ಯರಂತೆ. ಅವರ ಕಂಠವೇ ವೀಣೆ ಇದ್ದಾಗಿರ್ತಾಯಿತ್ತು. ನುಡಿಸೋದು ವೀಣೆ. ಅದನ್ನು ನುಡಿಸಿ 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 ಬರೀ ದೇಹ ಅಲ್ಲ, ಮನಸ್ಸೇ ಪಕ್ವವಾಗಿ ಹೋಗಿತ್ತು. ಬಾಯಿಂದ ಹೇಳ್ತಕ್ಕಂಥ ಮಾತುಗಳೆಲ್ಲ ವೀಣೆ ರೂಪದಲ್ಲಿ, ವೀಣೆಯ ನಾದ ಹೇಗೆ ಕೇಳುಗನ ಮನಸ್ಸನ್ನು ತಣಿಸುತ್ತೋ ಅವರು 2 ಮಾತಾಡಿದರೆ ಅಂಥ ಆನಂದ ಆಗ್ತಿತ್ತಂತ ಕೇಳುಗರಿಗೆ. ಅಂಥ ಮಧುರವಾದ ಧ್ವನಿಯ ಆಚಾರ್ಯರು ಭಾಗವತ ಪ್ರವಚನ ಮಾಡಲಿಕ್ಕೆ ಶುರು ಮಾಡಿದರೆ ತಿಮ್ಮಪ್ಪನ ದರ್ಶನಕ್ಕೆ ಬಂದ ಮಂದಿಯೆಲ್ಲ ಅಲ್ಲೇ ಕೂತ್ಬಿಡೋರಂತೆ. ಹೊರಗೆ ಹೋಗಿರಿ ಅನ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಯಾಕೆಂದರೆ ಎಲ್ಲರೂ ಇವರು ಪ್ರವಚನ ಕೇಳೋರೆ. ಆನಂದ ಆಗ್ತಾ ಇತ್ತು, ಕಣ್ಣೀರು ಸುರಿಸ್ತಾ ಇದ್ದರು, ದೇವರ ಕಾರುಣ್ಯವನ್ನು ಸ್ಮರಣೆ ಮಾಡ್ತಾ ಇದ್ದರು. ಹೇಗೆ ಭಗವಂತ ರಕ್ಷಣೆ ಮಾಡಿದ, ನಂಬಿದ ಭಕ್ತನನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನಲಿಕ್ಕೆ ಅನೇಕ ಪ್ರಸಂಗಗಳನ್ನು ಕಪಿಲಗೀತೆಯನ್ನೆಲ್ಲ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಶ್ರೋತೃವರ್ಗ 3-4 ಗಂಟೆ ಹಾಗೇ ಕುಡ್ತಾ ಇದ್ರಂತ ಕೇಳ್ತಾ. ಯಾವುದೋ ಚಿತ್ರ ನೋಡಿದಂತೆ ನಮಗೆ ಹೇಗೆ ಅನುಭವ ಆಗುತ್ತಲ್ಲ ಅಂಥ ಅನುಭವ ಅಂತ ಅವ್ರಿಗೆ ಕೇಳಬೇಕಾದ್ರೆ ಭಾವುಕವಾಗಿ ಭಗವಂತನ ವರ್ಣನೆ ಮಾಡ್ತಾ ಇದ್ದಾರೆ. ಭಾಗವತದಲ್ಲಿ ಬಂದ ಅಪೂರ್ವ ಅನುಸಂಧಾನದ ಪ್ರಮೇಯ ಭಾಗವನ್ನೆಲ್ಲ ನಿರೂಪಣೆ ಮಾಡ್ತಾ ಇದ್ದಾರೆ. ಸಪ್ತಮ ಸ್ಕಂಧ ಭಾಗವತ 7ನೇ ಸ್ಕಂಧದಲ್ಲಿ ಹಿರಣ್ಯಕಶಿಪುವನ್ನು ನಿಗ್ರಹ ಮಾಡಲಿಕ್ಕೆ ಅಂತ ಬಂದ ನರಸಿಂಹಾವತಾರದ ಪ್ರಸಂಗ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಹಿರಣ್ಯಕಶಿಪು ಕೇಳಿದ್ದ, ಕ್ವಾಸವು ಮದನ್ಯೋ ಜಗದೀಶ್ವರ, ಎಲ್ಲಿದ್ದಾನೆ ನನ್ನ ಬಿಟ್ಟು ಈ ಜಗತ್ತಿನ ಒಡೆಯ ಅಂತ ಪ್ರಹ್ಲಾದನಿಗೆ ಕೇಳಿದರೆ ಆ ಕೂಸು ಹೇಳಿತು, ಅಪ್ಪ ಎಲ್ಲಿಲ್ಲ ಹೇಳು ಅವನು ಅಂತ ಕೇಳಿತು. ಎಲ್ಲ ಕಡೆ ಇದ್ದಾನೆ, ನೀನು ಎಲ್ಲಿ ಹುಡುಕ್ತಿ ಅಲ್ಲಿದ್ದಾನೆ. ನೋಡೋ ಕಣ್ಣು ನಮಗಿರಬೇಕಷ್ಟೇ, ನೋಡೋ ಕಣ್ಣಿಲ್ಲ, ಹಾಗಾಗಿ ಅವನು ಕಾಣ್ತಾ ಇಲ್ಲ. ತುಂಬ ಸಿಟ್ಟಿಗೆದ್ದು ಬಿಟ್ಟ. ಸಿಟ್ಟಾಗಿ ಕಂಬದಲ್ಲಿದ್ದಾನೇನು ಅಂತ ಕೇಳಿದ. ಕಂಬದಲ್ಲೂ ಇದ್ದಾನೆ ಅಂತ ಆ ಮಗು. ಅವನು ಎಷ್ಟು ಕ್ರೋಧದಿಂದ ಕೇಳ್ತಾ ಇದ್ದಾನೆ ಅಷ್ಟೇ ತಾಳ್ಮೆಯಿಂದ ಮಗು ಉತ್ತರ ಕೊಡ್ತಿತ್ತಂತೆ. ಮಗು ಅಂದ್ರೇ ಹಾಗೆ, ಯಾವುದೇ ಕಪಟ ಇರೋದಿಲ್ಲ ಅದಕ್ಕೆ. ಹಾಗಾಗಿ ಅಂಥ ಮಗುವಿನ ಬಾಯಿಂದ ಮಾತನ್ನು ಕೇಳಿ ಕಂಬಕ್ಕೆ ಪ್ರಹಾರ ಮಾಡ್ತಾನೆ. ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ಭಟ ಕಂಜಿದರು ಸುರರೆಲ್ಲ, ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ, ನಾಪಾಸಟೆಗಾಣೆನ ಪ್ರತಿಮಲ್ಲ, ವಟಪತ್ರ ಶಯನ ಧೂರ್ಜಟಿ ವಂದ್ಯ ಜಗನ್ನಾಥ, ವಿಠಲ ಕೃತಾಂಜಲಿ ಪುಟದಿ ಬೇಡುವೆ, ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಕುಟಿಲ ದ್ವೇಷದವನಲ್ಲ ನಮ್ಮ ಭಗವಂತ. ತನ್ನ ಭಕ್ತರಿಗೆಲ್ಲಿ ತೊಂದರೆ ಆಗುತ್ತೋ ಅಂಥವ್ರನ್ನ ಯಾವ ಕ್ಷಣದಲ್ಲೂ ರಕ್ಷಣೆ ಮಾಡ್ತೀನಿ ಅನ್ನುವ ದೃಢ ವ್ರತವನ್ನು ತೊಟ್ಟವನು ಆ ಮಹಾನುಭಾವ. ಏಕೇನ ತುಳಸಿ ಮಾತ್ರ ದಲೇನಾಪಿ ನರೋತ್ತಮ ಪೂಜೆಯೇದ್ ಭಕ್ತಿಭಾವೇನ ತಂ ರಕ್ಷಾಮೀತಿ ಮತ್ಪಣಃ ಅಂತನ ಭಗವಂತ.
ಒಂದು ದಳ ತುಳಸಿ ಹಾಕಿ ಭಗವಂತ ನಿನಗೆ ಅರ್ಪಿತ ಅಂತಂದ್ರೆ ಸಾಕು, ಅವನನ್ನು ರಕ್ಷಣೆ ಮಾಡೋದು ನನಗೊಂದು ವ್ರತ ಅಂತ ನಾನೇ ನಿಯಮ ಮಾಡ್ಕೊಂಡಿದ್ದೀನಿ ಅಂತ ಭಗವಂತ. ಅಂಥದ್ರೊಳಗೆ ಏಕಾಂತ ಭಕ್ತರಾದ ಪ್ರಹ್ಲಾದರಾಯರ ಮಾತನ್ನು ಕೇಳಿ ಭಗವಂತ ಬರದೇ ಇರ್ತಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ನಿಜ ಭೃತ್ಯ ಭಾಷಿತಂ, ತನ್ನ ಸೇವಕನಾದ ಪ್ರಹ್ಲಾದ ಹೇಳಿದ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ಬಂದ ಸ್ತಂಭದಿಂದ. ನಮೃಗಂ ನ ಮಾನುಷಂ, ಪೂರ್ಣ ನರನೂ ಅಲ್ಲ ಮನುಷ್ಯನೂ ಅಲ್ಲ, ಅವನು ಹೇಗೆ ಸಾಯಬಾರದು ಅಂತ ಕೇಳಿದ್ನೋ ಹಾಗೆ ಅವನನ್ನು ಹೇಗೆ ಸಂಹಾರ ಮಾಡ್ಬೋದು ಅನ್ನುವ ರೂಪವನ್ನು ತಗೊಂಡು ಭಗವಂತ ಕಂಬದಿಂದ ಬಿರಿದು ಬಂದ ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕೂತು ಹೇಳುತ್ತಾ ಇದ್ದಾರೆ, ಹೀಗೆ ಕಂಬದಿಂದ ಪೊರಮಟ್ಟ ಅಂತಂದ ಹಾಗೆ ದೇವರು ಉದ್ಭವನಾಗಿದ್ದಾನೆ ಅಂತ ಹೇಳೋ ಕಾಲಕ್ಕೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಟಣ್ ಅಂತ ಗಂಟೆ ಬಾರಿಸಿದ ಶಬ್ದ ಅಂತ. ಅಲ್ಲಿ ನೋಡಿದ್ರೆ ಅರ್ಚಕರು ಪ್ರವಚನವಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಆಚಾರ್ಯರ ಭಾಗವತ ಅನುವಾದ ಕೇಳ್ತಾ ಇದ್ದಾರೆ, ಯಾರು ಬಾರಿಸಿದ್ದು ಅಂತ ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ತಿಮ್ಮಪ್ಪನ ಅನುಗ್ರಹವಾಯಿತು ನಮಗೆ ಅಂತ ಭಾವಿಸಿ ಇಂಥ ಭಾಗವತದ ಸಪ್ತಮ ಸ್ಕಂಧದ ಅನುವಾದ ಮಾಡಿ ಆಚಾರ್ಯರು ಅವತ್ತಿನ ದಿವಸದ ಸೇವೆಯನ್ನು ಕೃಷ್ಣಾರ್ಪಣ ಅಂತ ಹೋಗಿ ತಾವು ರಾತ್ರಿ ಮಲಗಿದ್ದಾರೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸುಂದರವಾದ ಸ್ವಪ್ನ. ಅಂಥ ಸ್ವಪ್ನದಲ್ಲಿ ಪರಮಾತ್ಮ ಬಂದಿದ್ದಾನೆ. ತರುಣ ತುಳಸಿ ಮಾಲಾ ತಪ್ತಗಾಂಗೇಯ ಚೇಲ ಶರಧಿತನಯಲೋಲಾ ಶರ್ವರಿ ಕಾರಿಫಾಲ ಶಿರಿಯಜ ಭವಮೂಲ ಶುದ್ಧ ಕಾರುಣ್ಯಲೀಲಾ ಪುರಹರ ಸುಖಲೀಲಾ ಪಾಹಿ ಗೋಪಾಲ ಬಾಲ. ತರುಣ ತುಳಸಿ ಮಾಲ, ಒಳ್ಳೆ ತುಳಸಿಯ ಮಾಲೆಯನ್ನು ಮಿರಿ ಮಿಂಚುತ್ತಾ ಇದೆ. ಆಗ ತಾನೇ ಅರಳಿದ ಹಚ್ಚ ಹಸಿರಾದ ತುಳಸಿ, ನಳನಳಿಸುವ ತುಳಸಿಯಿಂದ ಕೂಡಿದ್ದಾನೆ. ಕಮಲದ ಮಾಲೆ ಹಾಕ್ಕೊಂಡಿದ್ದಾನೆ. ಚತುರ್ಭುಜಧಾರಿಯಾಗಿ ಗಲ್ಲದ ಮೇಲೆ ಕರ್ಪೂರವನ್ನು ಹಚ್ಚಿಕೊಂಡು ಹಣೆಯ ಮೇಲೆ ಆ ತಿರುನಾಮವನ್ನಿಟ್ಟುಕೊಂಡ ತಿಮ್ಮಪ್ಪ ದರ್ಶನ ಕೊಡ್ತಾ ಇದ್ದಾನೆ. ಸ್ವಪ್ನದಲ್ಲೇ ಆಚಾರ್ಯರು ಕಣ್ಣೀರು ತುಂಬಿಕೊಂಡು ಆನಂದದ ಕಣ್ಣೀರಿಂದ ತಿಮ್ಮಪ್ಪನ ಹತ್ರ ಮಾತಾಡ್ತಾ ಇದ್ದಾರೆ. ಏನು ಪರಮಾತ್ಮ ನಿನ್ನ ಕಾರುಣ್ಯ, ದೇವದೇವ ಜಗನ್ನಾಥ ಕಮಲಾಲಯ ಕಮಲಭವ ಶರ್ವಾದಿ ಸರ್ವಗೀರ್ವಾಣ ಗಣಾರಾಧ್ಯ, ದೇವಾನುದೇವತೆಗಳಿಂದ ಪೂಜಿತನಾದ ಪರಮಾತ್ಮ, ದೋಷ ದೂರ, ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ನೀನು ಮೈ ತೋರಿಸಿದೆಯಾ, ನೀನು ಇಂಥ ರೂಪ ತಳೆದಿಯಾ ಪ್ರಭೋ ಅಂತ ಸ್ತೋತ್ರ ಮಾಡ್ತಾರೆ. ನಮ್ಮ ಮನೋರಥವನ್ನು ಈಡೇರಿಸಿ ಅನುಗ್ರಹ ಮಾಡು ಅಂತ ಆಚಾರ್ಯರು ಪ್ರಾರ್ಥನೆ ಮಾಡಿದರೆ, ಆ ನಮ್ಮ ತಿಮ್ಮಪ್ಪ ಅನ್ನಂತೆ, ತಿಮ್ಮಣ್ಣ ನೀನು ಭಾಗವತ ಅನುವಾದ ಮಾಡಿದೆಯಲ್ಲ, ಸಪ್ತಮ ಸ್ಕಂದ ಎಷ್ಟು ಅದ್ಭುತವಾಗಿ ಹೇಳಿದ್ದೀಯೋ, ನೀನು ಪ್ರಹ್ಲಾದನ ಕಥೆಯನ್ನು ಹೇಳ್ತಾ ನನಗೆ ಬಹಳ ಆಹ್ಲಾದವನ್ನು ಕೊಟ್ಬಿಟ್ಟಿದ್ದೀಯ ಅನ್ನ ತಿಮ್ಮಪ್ಪ. ನನಗೆ ಆನಂದ ಆಗಿ ಹೋಗಿದೆ. ಅದಕ್ಕೋಸ್ಕರ ನಾನು ಕೂಡ ನಿನಗೆ ಆಹ್ಲಾದ ಕೊಡಬೇಕು, ಪ್ರಹ್ಲಾದವನ್ನು ಕೊಡಬೇಕು ಅಂತ ನನಗೂ ಮನಸ್ಸು ಬಂದುಬಿಟ್ಟಿದೆ. ಪ್ರಕೃಷ್ಟವಾದ ಆನಂದಕ್ಕೆ ಪ್ರಹ್ಲಾದ ಅಂತ ಹೆಸರು ಸಂಸ್ಕೃತದಲ್ಲಿ. ಹಾಗಾಗಿ ಪ್ರಹ್ಲಾದನ ಕಥೆಯನ್ನು ಕೇಳಿ ನನ್ನ ಮನಸ್ಸು ಬಹಳ ಆಹ್ಲಾದವಾಗಿದ್ದಕ್ಕೆ ನಾನು ಕೂಡ ವಿಶೇಷವಾದ ಆನಂದವನ್ನು ನಿನಗೆ ಕೊಡಬೇಕು ಅಂತ ಮನಸ್ಸನ್ನು ಮಾಡಿದ್ದೀನಿ. ಹಾಗಾಗಿ ವಾಯುದೇವರ ಅನುಗ್ರಹವಿರುವ ಸಾತ್ವಿಕನಾದ ಸಜ್ಜನ ಉದ್ಧಾರಕನಾದ ಮಗ ನಿನಗೆ ಹುಟ್ಟುತ್ತಾನೆ. ಆರಾಮಾಗಿ ನಿಶ್ಚಿಂತೆಯಾಗಿ ಸಂಪೂರ್ಣ ಶ್ರೀಮದ್ ಭಾಗವತದ ಅನುವಾದವನ್ನು ಮಾಡಿ ನಿನ್ನ ಊರಿಗೆ ಹೋಗ್ಬಾ ಅಂತ ತಿಮ್ಮಪ್ಪನೇ ಹೇಳಿದ್ದಂತೆ ಸ್ವಪ್ನದಲ್ಲಿ. ಏನು ಭಾಗ್ಯ! ಗಂಡ ಹೆಂಡತಿಯರು ದಿಡುಗ್ಗಂತ ಎಚ್ಚರಾಯಿತು ಆಚಾರ್ಯರಿಗೆ. ಏನು ಅಂತ ನೋಡಿದರೆ ಪಕ್ಕದಲ್ಲಿ ಪತ್ನಿ ಮಲಗಿದ್ದಾಳೆ. ಮಲಗಿದ್ದ ತಮ್ಮ ಪತ್ನಿಯನ್ನು ಗೋಪಮ್ಮನವರನ್ನು ಎಬ್ಬಿಸಿ ಹೇಳಿದ್ರಂತ ಆಚಾರ್ಯರು, ತಿಮ್ಮಪ್ಪ ಬಂದಿದ್ದ, ಹೀಗೆ ಸ್ವಪ್ನದಲ್ಲಿ ನಮ್ಮ ಭಾಗವತದ ಅನುವಾದವನ್ನು ಕೇಳಿ ರಮಾದೇವಿ ಹಾಡಾಡೋದನ್ನೇ ಪರಮಾತ್ಮ ಆನಂದದಿಂದ ಕೇಳ್ತಿರ್ತಾನೆ. ನಮ್ಮಂಥ ಸಣ್ಣವರ ಅನುವಾದ ಮಾಡೋದನ್ನು ಕೂಡ ಪರಮಾತ್ಮ ಕೇಳಿದ್ದಾನಲ್ಲ, ಏನೇ ಹೇಳಬೇಕು, ಅವನ ಕಾರುಣ್ಯಕ್ಕೆ ಏನೆಂಬೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಒಳ್ಳೆ ಸಂತಾನ ಆಗ್ತದೆ, ಹೋಗಿ ಬಾ ಅಂತ ಅನುಗ್ರಹ ಮಾಡಿದ್ದಾನೆ ನಮ್ಮ ತಿಮ್ಮಪ್ಪ ಅಂತ ಹೇಳಿ ಉಳಿದ ದಿನಗಳಲ್ಲಿ ಸಮಗ್ರ ಸರ್ವಮೂಲ ಪಾರಾಯಣ, ಸುಧಾದಿ ಗ್ರಂಥಗಳ ಪಾರಾಯಣವನ್ನೆಲ್ಲ ತಾವು ಮಾಡಿ ಕೊನೆಗೆ ಸಂಪೂರ್ಣ ಶ್ರೀಮದ್ ಭಾಗವತದ ಅನುವಾದವನ್ನು ಮಾಡಿ ಕೃಷ್ಣಾರ್ಪಣ ಅಂತ ತಿಮ್ಮಪ್ಪನಿಗೆ ತಾವು ಸಮರ್ಪಣೆ ಮಾಡಿ ಮತ್ತೆ ಕಾವೇರಿ ಪಟ್ಟಣಕ್ಕೆ ಬಂದಿದ್ದಾರೆ. ಬಂದ ಶುಭ ಮುಹೂರ್ತ ಅದು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ದೇವರು ಪ್ರಸನ್ನನಾದ್ನ ಅಂತಂದರೆ ಎಂಥವರಿಗೆ ಆಗಲಿ ಸಿಗದೇ ಇರುವ ಫಲ ಅಂತೇನಿದೆ, ಅದರ ಪ್ರಭಾವದಿಂದ ಆ ಸೌಭಾಗ್ಯವತಿ ತಾನು ಗರ್ಭಿಣಿ ಆಗ್ತಾಳೆ. ಗರ್ಭಿಣಿಯಾದಾಗ ಗರ್ಭದಲ್ಲಿ ಆ ಶಿಶುವನ್ನು ತಾನು ಧಾರಣೆ ಮಾಡಿದಾಗ ಭಾಳ ಚೆನ್ನಾಗಿ ಕಾಳ್ತಾ ಇದ್ರಂತೆ. ಮೊದಲೇ ಸಾತ್ವಿಕವಾದ ಸೌಂದರ್ಯ,
ಅಂತಹ ಸುಂದರಿಯಾದ ಗೋಪೆಮ್ಮನವರು ಇನ್ನೂ ಸುಂದರವಾಗಿ ಕಾಣ್ತಾ ಇದ್ರಂತೆ. ನೀಳವಾದ ಉದ್ದವಾದ ಕುಂಕುಮ, ಕಾಡಿಗೆ, ಒಳ್ಳೆ ಮೂಗುತಿ, ಆಮೇಲೆ ಸಿಂಧೂರ, ಇಂಥ ಎಲ್ಲ ಲಕ್ಷಣಗಳಿಂದ ಕೂಡಿರತಕ್ಕಂಥ ಆ ಸಾತ್ವಿಕ ಸಾಧಕಿಯಾದ ಆ ಸ್ತ್ರೀ ಬಹಳ ಸುಂದರವಾಗಿ ಕಾಣ್ತಾ ಇದ್ಲಂತೆ. ಯಾಕೆಂದರೆ ಸುಂದರವಾದ ಮಗು ಗರ್ಭದಲ್ಲಿ ಬಂದು ಕೂತಿದೆ. ಮೊದಲೇ ಸೌಂದರ್ಯ, ಪುಟಕ್ಕಿಟ್ಟ ಚಿನ್ನ ಅಂತಂದ ಹಾಗೆ ಇನ್ನೂ ಸೌಂದರ್ಯ ಹೆಚ್ಚಳಾಗಿ ಹೋಯ್ತಂತೆ. ಬಹಳ ಆನಂದದಾಯಕರಾಗಿ ತಾವು ಕಾಣ್ತಾ ಇದ್ರು ಅಂತ ಅವರು ವರ್ಣನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೈಯೆಲ್ಲ ಬೆಳ್ಳಗಾಗಿತ್ತಂತೆ ಆ ತೇಜಸ್ಸು ಗರ್ಭಗತವಾದ. ಮಹಿದಾಸಮಿವೇತರಾ ಮಹಾಂತಂ ಹರಿದಿಂದುಂಚ ಯಥೈವ ಪೌರುಹೂತಿ. ಮಹಿದಾಸನನ್ನು ಗರ್ಭದಲ್ಲಿ ಧಾರಣೆ ಮಾಡಿದಾಗ ಅವನ ತಾಯಿಗೆ ಇತರಾದೇವಿಗೆ ಹೇಗೆ ಆನಂದವಾಗಿತ್ತೋ, ಪರಮಾತ್ಮನ ಅವತಾರ ಅದು ಐತರೇಯ ಅಂತ. ಹಾಗಾಗಿ ಅದನ್ನು ತಾನು ಗರ್ಭದಲ್ಲಿ ಧಾರಣೆ ಮಾಡಿದಾಗ ಅವಳು ಹೇಗೆ ಕಾಣ್ತಾ ಇದ್ಲೋ ಅಂಥ ಪರಮಾತ್ಮನ ಅನುಗ್ರಹ ಪಾತ್ರನಾದ ಒಬ್ಬ ಸದ್ಭಕ್ತನನ್ನು ಗರ್ಭದಲ್ಲಿ ಧಾರಣೆ ಮಾಡಿದ್ದಕ್ಕೆ ಅಂಥ ಕಾಂತಿ ಬಂದು ಕಾಣ್ತಾ ಇತ್ತು ಅಂತ ರಾಘವೇಂದ್ರ ವಿಜಯಕಾರರು ವರ್ಣನೆ ಮಾಡ್ತಾರೆ. ಹೀಗೆ ಗರ್ಭದಲ್ಲಿ ಮಹಾವೈರಾಗ್ಯ ನಿಧಿಯಾದ ಮಹಾತ್ಮ ಕೂತಿದ್ದಂತೆ. ಕೂತಾಗ ಅವರಿಗೊಂದು ಬಯಕೆ ಏನು ಅಂತಂದರೆ, ಎಲ್ಲ ಕಡೆ ಹೋಗಬೇಕು, ಕೆಮ್ಮಣ್ಣನ್ನು ತಿಂತಾಯಿದ್ರಂತೆ, ಕೆಮ್ಮಣ್ಣನ್ನೇ ತಿಂತಾಯಿದ್ರಂತೆ. ಕಾರಣ ಏನು ಅಂತಂದರೆ, ಮುಂದೆ ಈ ಮಗು ಲೋಕೋದ್ಧಾರಕನಾಗಿ ಸನ್ಯಾಸಿಯಾದಾಗ ಆ ಮೃತ್ತಿಕೆಯನ್ನೇ ತಾನು ಬಳಸ್ತಾನೆ. ತನ್ನ ಭಕ್ತರ ಉದ್ಧಾರಕ್ಕಾಗಿ ಇದೇ ಮೃತ್ತಿಕೆಯನ್ನು ಕೊಟ್ಟು ಸಕಲ ಸೌಭಾಗ್ಯಗಳನ್ನು ತಾನು ಅನುಗ್ರಹಿಸ್ತಾನೆ ಅನ್ನೋದನ್ನು ಸೂಚಿಸ್ಲಿಕ್ಕೋಸ್ಕರ ಇವೇನೋ ತಾವು ಆ ಸಣ್ಣ ವಯಸ್ಸಲ್ಲಿ ಮೃತ್ತಿಕೆಯನ್ನು ತಾವು ಸ್ವೀಕಾರ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ವಸ್ತ್ರವೂ ಕೂಡ ಅದೇ ಬಣ್ಣದ್ದಿರುತ್ತೆ. ಇದನ್ನೆಲ್ಲ ಸೂಚಿಸ್ಲಿಕ್ಕೋಸ್ಕರವೇನೋ ಮಣ್ಣನ್ನು ಅವರು ತಿಂತಾಯಿದ್ರು ಅಂತ. ಆಮೇಲೆ ಅವರಿಗೆ ತಮ್ಮ ಮನೆಯಲ್ಲಿ ಮಾಡಿದ ಅಡಿಗೆ ರುಚಿಸ್ತಾ ಇದ್ದಿಲ್ಲ ಅಂತ. ಪಕ್ಕದ ಮನೆಯವರು, ಎದುರು ಮನೆಯವರು ಎಲ್ಲರೂ ಕೂಡ ಗರ್ಭಿಣಿ ಅಂತ ಕರಿಬೇಕು, ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಮಾಡಬೇಕು, ಬಡಿಸ್ಬೇಕು, ಭಕ್ಷ್ಯ ಭೋಜ್ಯಗಳನ್ನು ಎಲ್ಲ ಕಡೆ ಹೋಗಿ ತಿಂತಾ ಇದ್ದೀರಂತೆ. ತಮ್ಮ ಮನೆಯಲ್ಲಿ ಮಾತ್ರ ತಿಂತಾ ಇದ್ದಿಲ್ಲ. ಯಾಕೆ ಅಂದರೆ ಸನ್ಯಾಸಿಗಳಾದವರಿಗೆ ಸ್ವಪಾಕ ಅಂತಿಲ್ಲ, ಅವರಿಗೆ ಎಲ್ಲರೂ ಕರೆದು ಭಿಕ್ಷೆಯನ್ನೇ ಹಾಕಬೇಕು. ಹಾಗಾಗಿ ಅದನ್ನು ಸೂಚಿಸ್ಲಿಕ್ಕೋಸ್ಕರವೇನೋ ಅದನ್ನು ಗರ್ಭದಲ್ಲಿದ್ದಾಗಲೇ ಶಿಶು ತೋರ್ತಾ ಇದೆ ಅನ್ನೋ ಹಾಗೆ ಗೋಪಮ್ಮನವರಿಗೆ ಎಲ್ಲ ಕಡೆಯಿಂದ ನಾನಾ ವಿಧವಾದ ರುಚಿಕರವಾದ ಭಕ್ಷ್ಯಗಳನ್ನೆಲ್ಲ ಕೊಟ್ಟು ಸಂತೋಷಪಡಿಸ್ತಾ ಇದ್ದರು ಅಂತ. ಹೀಗೆ ಪ್ರತಿನಿತ್ಯ ವಿಶೇಷ ಏನು ಅಂದರೆ, ಅವರು ಗರುಡವಾಹನ ಲಕ್ಷ್ಮೀನಾರಾಯಣ ಅಂತ ಅಂಕಿತ ಇಟ್ಕೊಂಡು ದೇವರ ಮೇಲೆ ಹಾಡು ಮಾಡ್ತಾ ಇದ್ರಂತೆ. ಇಂಥ ತಾವೇ ಹಾಡು ಕಟ್ಟೋದು, ಹಾಡನ್ನು ಹೇಳೋದು, ಗಂಡ ಹೇಳೋ ಕಥೆಗಳನ್ನು ಕೇಳೋದು, ಸಂಸ್ಕೃತ ಕನ್ನಡ ಪದ್ಯಗಳನ್ನು ರಚನೆ ಮಾಡೋದು, ಎಲ್ಲರ ಜೊತೆ ಕೂತ್ಕೊಂಡು ದೇವರ ಕಥೆಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಆನಂದ ಪಡ್ತಾ ಇದ್ರಂತೆ, ದೇವರ ಹಾಡುಗಳನ್ನೆಲ್ಲ ಹೇಳ್ತಾ. ಇದಕ್ಕೆ ತಕ್ಕ ಹಾಗೆ 7ನೇ ತಿಂಗಳಲ್ಲಿ ಅವರಿಗೆ ಸೀಮಂತಾದಿಗಳನ್ನು ಮಾಡಿದರು. ಆಮೇಲೆ ಪುಂಸವನ ಅಂತ ಗರ್ಭಸ್ಥ ಶಿಶುವಿಗೆ ಮಾಡ್ತಾರೆ. ಅಂಥ ಪುಂಸವನ ಎಲ್ಲ ಕಾರ್ಯವನ್ನು ಮಾಡಿ ಸೀಮಂತಕ್ಕೆ ಎಲ್ಲರೂ ಬಂದು ತುಂಬ ಹೃದಯದಿಂದ ಹರಿಸಿದ್ರಂತೆ. ಎಲ್ಲ ಸಾಂಗವಾಗಿ ಕಾರ್ಯ ನೆರವೇರಲಿ, ಒಳ್ಳೆ ಶಿಶು ಹುಟ್ಟಲಿ ಅಂತ ಎಲ್ಲರೂ ತುಂಬ ಹೃದಯದಿಂದ ಹರಿಸಿ ಆದಮೇಲೆ ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಸಪ್ತಮಿ, ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಗುರುವಾರದ ದಿವಸ ಮೃಗಶಿರ ನಕ್ಷತ್ರದಲ್ಲಿ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾವೆ. ಶ್ರೇಷ್ಠವಾದ ಸ್ಥಾನದಲ್ಲಿದ್ದಾಗ ಅಸವಿಷ್ಟಸುತಂ ದ್ವಿಜೇಂದ್ರ ಪತ್ನಿ ಶುಭಲಗ್ನೇ ಪರಿಪೂರ್ಣ ದೃಷ್ಟಿಭಾಜಿ ಅಖಿಲ ದ್ವಿಜರಾಜವಂದನೀಯಂ ದ್ವಿಜರಾಜಂ ದಿಗಿವಾಮರಾಧಿಪಸ್ಯ. ಹೇಗೆ ಪೂರ್ಣಚಂದ್ರನನ್ನು ಪೂರ್ವ ದಿಕ್ಕು ಹೇಗೆ ಹುಟ್ಟಿಸತ್ತೋ, ಅಂದರೆ ಪೂರ್ವದ ದಿಕ್ಕಿನಲ್ಲಿ ಚಂದ್ರನ ಉದಯ ಹೇಗಾಗುತ್ತೋ ಎಲ್ಲರ ಮನಸ್ಸಿಗೆ ಆನಂದ ಕೊಡೋ ಥರ, ಹಾಗೆ ಎಲ್ಲ ಜ್ಞಾನಿಗಳ ಮನಸ್ಸಿಗೆ ಆನಂದವನ್ನು ಕೊಡ್ತಕ್ಕಂತಹ ಈ ಮಂತ್ರಾಲಯ ಪ್ರಭುಗಳು ಅವತಾರ ಮಾಡಿದಾಗ ಸಂದರ್ಭ ಹಾಗಿತ್ತು, ಆನಂದದಾಯಕವಾಗಿತ್ತು ಅಂತ ಅವರು ವರ್ಣನೆ ಮಾಡ್ತಾರೆ. ಅವರು ವರ್ಣನೆ ಮಾಡಿದ ಸಂದರ್ಭ ಆಚಾರ್ಯರು ಆವಾಗ ದೇವರ ದರ್ಶನಕ್ಕೆ ಅಂತ ಹೋದವರು ಬರ್ತಾ ಇದ್ದಾರೆ. ಈ ಕಡೆ ಮಗು ಹುಟ್ಟಿದೆ, ಪ್ರಸವ ಆಗಿದೆ. ಅದಕ್ಕೆ ತಕ್ಕ ಹಾಗೆ ದೇವಾಲಯದ ಶಬ್ದ ಅಂತ, ಜಾಗಂಟೆಯ ಮಂಗಳವಾದ್ಯದ ಶಬ್ದಗಳೆಲ್ಲ ಕೇಳಿತು. ಇದು ಕೇಳಿದ್ರೆ ದೇವತೆಗಳಿಗೆ ಆನಂದ ಆಗಿದೆಯೇನೋ ಅಂತ. ಆವಾಗ ಪುಷ್ಪವೃಷ್ಟಿ ಎಲ್ಲ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಆ ಪ್ರಹ್ಲಾದನೆ ಮತ್ತೆ ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕಃ ಅಂತಂದ ಹಾಗೆ ಸಾಧಕರನ್ನು ಬಿಟ್ಟು ನಾನು ವೈಕುಂಠಕ್ಕೆ ಬರಲ್ಲ ಅಂತ ಏನು ನರಸಿಂಹದೇವರ ಮುಂದೆ ಆ ಮಾತು ಹೇಳಿದ್ನಲ್ಲ ಪ್ರಹ್ಲಾದ, ಆ ಮಾತನ್ನು ಸತ್ಯ ಮಾಡಬೇಕು ಅಂತ ಮತ್ತೆ ಈ ರಾಘವೇಂದ್ರ ಪ್ರಭುಗಳಾಗಿ ತಾವು ಅವತಾರ ಮಾಡಿದ್ದಾರೆ. ಅಂಥ ಅವತಾರದ ಪ್ರಸಂಗವನ್ನು
ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ಇಂಥ ರಾಯರ ಅವತಾರದ ಕಥಾನಕವೇ ಬಹಳ ಅದ್ಭುತವಾದದ್ದು. ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡಿ ಮೋಕ್ಷ ಮಾರ್ಗಕ್ಕೆ ನೀವೂ ಬರ್ರಿ ಅಂತ ಕರ್ಕೊಂಡು ಹೋದವರು. ಯಾಕೆಂದ್ರೆ ಅವ್ರು ಹೆಸರಿಟ್ಕೊಂಡಿರೋದೇ ರಾಮಂದು. ರಾಮನು ಏನಂದ, ಸಮಾಯಾತ ಏ ಮೋಕ್ಷ ಪದೇಚ್ಛವ, ಯಾರ್ಯಾರಿಗೆ ಮೋಕ್ಷಕ್ಕೆ ಬರಬೇಕು ಅಂತಿದೆ ಎಲ್ಲರೂ ಬನ್ನಿ ಅಂತ ಭಗವಂತ ಕರೆದ. ಅದೇ ಥರ ಯಾರ್ಯಾರಿಗೆ ಮೋಕ್ಷ ಬೇಕು ಅಂತಿದೆ ನಾನು ಕರ್ಕೊಂಡು ಹೋಗೋ ಕೆಲಸ ಮಾಡ್ತೀನಿ, ನಾ ಹೇಳಿದಷ್ಟು ಅನುಸಂಧಾನ ಮಾಡಿರಿ ಸಾಕು ಅಂತ ಸೂಚನೆ ಕೊಟ್ಟವರು ಅದೇ ರಾಮನ ಹೆಸರಿಟ್ಕೊಂಡ ರಾಘವೇಂದ್ರ ಪ್ರಭುಗಳು. ಹಾಗಾಗಿ ಅವರ ಈ ಅವತಾರದ ಪ್ರಸಂಗ ಸಕಲ ಸಜ್ಜನರಿಗೆ ಮಂಗಳವನ್ನೀಯಲಿ ಅಂತ ಪ್ರಾರ್ಥನೆ ಮಾಡಿ ಈ ಪುಟ್ಟ ಚಿಂತನೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.